ಅದು ಗಮನದಲ್ಲಿರಲಿ. ಮತ್ತೆ ತಾವು ರಿಪೋರ್ಟ್ ಮಾಡಿರೋ ಪ್ರಕಾರ ಸುಮಾರು 300 ಕೋಟಿ ಕಾರ್ಮಿಕ ಇಲಾಖೆಯಲ್ಲಿ ಈ ನಮ್ಮ ಕಾರ್ಮಿಕರಿಗೆ ನಾವು ಏನು ವೈದ್ಯಕೀಯ ಟೆಸ್ಟ್ ಮಾಡಿದೀವಿ ಅಂತ 300 ಕೋಟಿ ಆಗಿದೆ. ಇವತ್ತು 500 ಕೋಟಿ ರೂಪಾಯಿದೇನೋ ಒಂದು PWನಲ್ಲಿ ಬಂದಿದೆ. ಈ ಸರ್ಕಾರ ಬರೀ ಒಂದು ದಲಿತ ವಿರೋಧಿ ನೀತಿ ಮತ್ತೆ ಭ್ರಷ್ಟಾಚಾರ ಸುಳ್ಳನ್ನು ಹೇಳ್ಕೊಂಡು ಬಂದಿದೆ. ಈ ಎಲ್ಲ ಕಾರಣಗಳಿಗೋಸ್ಕರಾಗಿ ಈ ಹಣಕಾಸು ಸಚಿವರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ನಮ್ಮ ಒಂದು ನೈತಿಕತೆ ಮತ್ತು ನಿಜವಾದ ಆರೋಪಿಗೆ ಶಿಕ್ಷೆ ಆಗಬೇಕಾ? ಅವರು ತನಿಖೆಗೆ ಒಳಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಒಂದು ನಿಮಿಷ ಕರ್ನಾಟಕ ತನಿಖೆಗೂ ಬಂದಿದ್ದಾರೆ. ಅಕಸ್ಮಾತ್ ಅವರು ತಪ್ಪಿತಸ್ಥರಾಗಿ ಆರೋಪಿಯಾಗಿ ಪರಾರಿ ಆದ್ರೆ ಅರೆಸ್ಟ್ ಮಾಡ್ಲಿಕ್ಕೆ SIT ಇದೆ, ED ಇದೆ, CBI ಇದೆ. ಆತರ ಏನಿಲ್ಲ. ಇಲ್ಲಿ ಯಾರನ್ನು ಬಚಾವ್ ಮಾಡುವಂತದ್ದು ಬಿಜೆಪಿ ಭ್ರಷ್ಟರನ್ನ ರಕ್ಷಣೆ ಮಾಡುವಂತ ಶಿಕ್ಷಣ. ಅತಿ ಹೆಚ್ಚು ಬಳಕೆಯಾಗಿರೋ ಅಥವಾ ದುರ್ಬಳಕೆಯಾಗಿರೋ ಪದ ಅಂತ ಹೇಳಿದ್ರೆ ಬಡವರು ದಲಿತರ ಉದ್ಧಾರ. ಅತಿ ಹೆಚ್ಚು ದುರ್ಬಳಕೆಯಾಗಿರೋ ಪದಗಳಿಗೂ ವಾಲ್ಮೀಕಿ ನಿಗಮದಲ್ಲಿ ಆ ಸಮುದಾಯದ ಉದ್ಧಾರಕ್ಕೆ ಅಂತ ಇಟ್ಟಿರೋ ಹಣನ ಹೆಂಗ ಹರಿದು ಮುಕ್ಕಿದ್ದಾರೆ ಇವರೆಲ್ಲರೂ ಅಂದ್ರೆ 187 ಕೋಟಿ ರೂಪಾಯಿ ಯಾರ್ಯಾರು ಜೇಬ್ ಸೇರ್ಕೊಂಡಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಗೌರ್ಮೆಂಟು ನಾಗೇಂದ್ರ ಅವ್ರನ್ನಾಗಲಿ ಇನ್ನೊಬ್ಬರನ್ನಾಗಲಿ ಶಾಸಕರಾಗಿ ಮಾಡಿದ್ದೇ ದೊಡ್ಡ ತಪ್ಪು ಒಂದು. ಎರಡನೇದು ಅವ್ರನ್ನ ಮಂತ್ರಿ ಮಾಡಿದ್ದು ಎರಡನೇ ತಪ್ಪು. ಯಾಕೆ ಅಂತಂದರೆ ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಯ ಗಣಿ ಹಗರಣದಲ್ಲಿ ಪಾದಯಾತ್ರೆ ಮಾಡಿ ಇವರು ವಿರುದ್ಧನೇ ಹೋರಾಟ ಮಾಡಿದಂಥ ನಾಯಕರು ಅವ್ರನ್ನೇ ಕರ್ಕೊಂಬಂದು ಕ್ಯಾಬಿನೆಟ್ಟಲ್ಲಿ ಕುಣಿಸ್ಕೊಂಡು ಕ್ಯಾಬಿನೆಟ್ ಮಂತ್ರಿ ಮಾಡಿ ಈ ಥರದೊಂದು ಇಲಾಖೆ ಕೊಟ್ಟು ಆತರು ಕೂಡ ಇಸ್ ಫ್ರಮ್ ST. ಹಾಗಾಗಿ ಕೊಟ್ಟ ಮೇಲೆ ಆ ST ಮತ್ತು SCಗಳಿಗೆ ಸಂಬಂಧಪಟ್ಟ ದಲಿತರ ಬಡವರ ಹಣವನ್ನು ಈ ರೀತಿ ಲೂಟಿ ಮಾಡ್ತಾರೆ ಅಂದರೆ ಲೂಟಿಕೋರನ ಕೈಗೆ ಕೊಟ್ಟಿರೋದು ನೀವು. ಅವ್ರ ಮೇಲೆ ಯಾವ್ಯಾವ ಕೇಸ್ ಇತ್ತು? ಲೋಕಾಯುಕ್ತ ಕೇಸಲ್ಲಿ ಅರೆಸ್ಟ್ ಆಗಿದ್ರು, CBI ಕೇಸಲ್ಲಿ ಅರೆಸ್ಟ್ ಆಗಿದ್ರು, ED ಕೇಸಲ್ಲಿ ಅರೆಸ್ಟ್ ಆಗಿದ್ರು, ಜೈಲಲ್ಲಿದ್ದರು, ಇನ್ನೂ ಬೇಲಲ್ಲಿದ್ದಾರೆ. ಅವ್ರನ್ನ ತೊಗೊಂಬಂದು ನೀವು ಕ್ಯಾಬಿನೆಟಲ್ಲಿ ಕೂಡಿಸ್ಕೊಂಡು ನೀವು ಅಧಿಕಾರ ಕೊಟ್ಟರೆ ಏನಾಗ್ತದೆ? ಮತ್ತು ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ನಾನು ಕೇಳಕ್ಕೆ ಬಯಸೋದೇನು ಅಂದರೆ, ಪ್ರಾರಂಭ ಮಾಡದ ಒಂದೇ ಒಂದು ತಿಂಗಳಲ್ಲಿ ಕುಮಾರಸ್ವಾಮಿಯವರು ವರ್ಗಾವಣೆ ದಂಧೆಯಲ್ಲಿ CM ಕಚೇರಿ ಅಂತ ಒಂದು ಅಲಿಗೇಷನ್ ಮಾಡಿದಾಗ ಒಂದು ವರ್ಡ್ ಹೇಳಿದರು, ನಾನು ಮುಖ್ಯಮಂತ್ರಿಯಾಗಿ ನನ್ನ ಸರ್ಕಾರದಲ್ಲಿ ಒಂದೇ ಒಂದು ರೀತಿಯ ಭ್ರಷ್ಟಾಚಾರದ ಕಾಣಿಸ್ಕೊಂಡ್ರೆ ನಾನು ಅವತ್ತು ರಾಜೀನಾಮೆ ಕೊಡ್ತೀನಿ, ಈ ಸ್ಥಾನದಲ್ಲಿ ಕೂರಲ್ಲ, ನಾನು ಭ್ರಷ್ಟಾಚಾರಿ ಅಲ್ಲ, ಭ್ರಷ್ಟಾಚಾರ ಆಗೋವರೆಗೂ ನಾನು ಬಿಡಲ್ಲ ಅಂತ ಹೇಳಿದರು. ಇವತ್ತು ನಿಮ್ಮ ಕಣ್ಣೆದುರುಗಡೆ ಹಗರಣ ಇದೆ. ಅದು ಒಬ್ಬ ದಲಿತ ಒಬ್ಬ ಅಧಿಕಾರಿ ತಾನು ಸತ್ತು ಈ ಹಗರಣವನ್ನು ಆಚೆ ತಂದು ಹೋಗಿದ್ದಾನೆ ಅನ್ನೋ ಪುಣ್ಯಾತ್ಮ. ಮೊದಲನೇ ತನಿಖೆ ಪ್ರಾರಂಭ ಆಗಬೇಕಾಗಿದ್ದು ಅಲ್ಲಿ. ಆತ ಯಾಕೆ ಸತ್ತ? ಡೆತ್ ನೋಟಲ್ಲಿ ಏನಿತ್ತು? ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತ ಹೇಳ್ಬಿಟ್ಟೆ ಸತ್ತಿರೋದಾತ. ಅದ್ರ ಮೇಲೆ ತನಿಖೆ ಆಗಬೇಕಾ? ಇನ್ಯಾವುದ್ರ ಮೇಲೆ ತನಿಖೆ ಆಗಬೇಕು? ಅದ್ರ ಮೇಲೆ ತನಿಖೆ ಆಗಬೇಕಲ್ಲ ಫಸ್ಟು. ಅವ್ನು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ, ಯಾರು ಪ್ರವೋಕಿಂದ ಮಾಡ್ಕೊಂಡ, ಯಾಕೆ ಮಾಡ್ಕೊಂಡ, ಅದು ಪ್ರಾರಂಭ ಆಗಬೇಕಿದ್ದು. ಅದು ಬಿಡಿ ಒಂದು ಕಡೆ. ದಲಿತರ ಬಗ್ಗೆ ಇವ್ರಿಗಿರ್ತಕ್ಕಂಥ ಕಾಳಜಿ, ಅದು ದಲಿತ ಅಧಿಕಾರಿಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ. ಈ ಕಾಂಗ್ರೆಸ್ ಸರ್ಕಾರ 120 ವರ್ಷ 75 ವರ್ಷ 50 ವರ್ಷ ಅಧಿಕಾರ ಮಾಡಿರೋ ಕಾಂಗ್ರೆಸ್ ಪಾರ್ಟಿ ದಲಿತರ ಹೆಸರಲ್ಲಿ, ದಲಿತರ ಬಡವರ ಹೆಸರಲ್ಲಿ ರಾಜಕೀಯ ಮಾಡಿಕೊಂಡೇ ಬಂದಿದೆ. ಅವ್ರನ್ನ ಯಾವ ಲೆವೆಲ್ಗೆ ಇಟ್ಟಿದೆ ಅಂದರೆ ಇದೇ ಲೆವೆಲ್. ಅವ್ರ ಹಣವನ್ನು ಲೂಟಿ ಮಾಡ್ತಾರೆ, ಅವ್ರಿಗೆ ಅಧಿಕಾರವನ್ನು ಕೊಡಲ್ಲ, ಅವ್ರ ಕೈಗೆ ಯಾವುದೇ ಒಳ್ಳೆ ರೀತಿ ಅಧಿಕಾರನೂ ಸಿಕ್ಕಲ್ಲ. ಮತ್ತು ಈ ಹಣ 187 ಕೋಟಿಯಲ್ಲಿ 92 ಕೋಟಿ ಯಾವ ಇಲಾಖೆಯಿಂದ ಟ್ರಾನ್ಸ್ಫರ್ ಆಗಿದೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟ್ರೆಜರಿ 2 ಇಂದ ಟ್ರಾನ್ಸ್ಫರ್ ಆಗಿದೆ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇರ್ತಕ್ಕಂಥ ಸೆಕ್ರೆಟ್ರಿ ಯಾರು? ಅದಕ್ಕೆ ತಂಬ್ ಇಂಪ್ರೆಷನ್ ಕೊಟ್ಟು ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೇನು ದಾಖಲೆ ತೊಗೊಂಡು ನೀವು ಟ್ರಾನ್ಸ್ಫರ್ ಮಾಡಿದ್ರಿ? ಯಾಕೆ ಮಾಡಿದ್ರಿ? ಅದೇನು ಪ್ರಾಜೆಕ್ಟ್ ಏನು? ಆ ಪ್ರಾಜೆಕ್ಟ್ ನೋಡ್ಬಿಟ್ಟೆ ತಾನೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ಲಿಯರ್ ಮಾಡೋದು. ಅದರ ಮುಖ್ಯಸ್ಥರು ಯಾರು? ಅದರ ಮಂತ್ರಿ ಯಾರು? ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಹತ್ರ ಇದೆ? ಅವ್ರು ಜವಾಬ್ದಾರಲ್ವ ಇದಕ್ಕೆ? ಹೌದಲ್ವಾ? ಮತ್ತು ಆ ಇಲಾಖೆಯ ಸೆಕ್ರೆಟರಿ ಯಾರಿದ್ದಾರೆ ಅವ್ರು ಜವಾಬ್ದಾರಲ್ವಾ? ಆ ಹಣ ಎಲ್ಲಿಗೋಯ್ತು ಅನ್ನೋದಕ್ಕಾದ್ರೂ ಒಂದು ನಿನ್ನ ಹತ್ರ ಅಕ್ಲಾಜ್ಮೆಂಟ್ ಇರಬೇಕಲ್ಲಪ್ಪ. ಯಾವುದೇ ಒಂದು ರೂಪಾಯಿ 5 ಕೋಟಿ ಅಲ್ಲ 1 ಕೋಟಿ ಹಣ ಬಿಡುಗಡೆ ಆಗಬೇಕು ಅಂದ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನೀವು ಅದಕ್ಕೆ ಕ್ಲಿಯರೆನ್ಸ್ ಇರಬೇಕು. ಇನ್ಮಿಕ್ಕಿದ 100 ಕೋಟಿ ಬಿಡಿ, ಒಂದು ಪೈಸೆನೂ ಕೂಡ. ಇವತ್ತು ಮೊದಲಾದ್ರೆ ಏನಾಗ್ತಿತ್ತು, ಲೆಡ್ಜರಲ್ಲಿ ಎಂಟ್ರಿ ಮಾಡಿ ಕೈಯಲ್ಲಿ ಬರೆಯೋರೋದೆಲ್ಲ ಮಿಸ್ ಆಗೋದು ಏನೋ ಆಗೋದು. ಈಗ ಹಂಗಲ್ಲ, ನೀವೆಲ್ಲ ಕಂಪ್ಯೂಟರ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಯಾವ ಅಮೌಂಟ್ ಎಲ್ಲಿಗೆ ಹೋಯ್ತು, ಎಷ್ಟೊತ್ತು ಹೋಯ್ತು ಅಂತಲೂ ಡಿಸ್ಪ್ಲೇ ಇರುತ್ತೆ, ಯಾರಿಗೆ ಹೋಯ್ತು ಯಾಕೆ ಹೋಯ್ತು ಅಂತ. ನೀವು ಕರ್ನಾಟಕದಲ್ಲಿ ಹೆಸರಲ್ಲಿರ್ತಕ್ಕಂಥ ಕಂಪನಿಗಳನ್ನು
ಸೇಮ್ ಫೇಕ್ ಅಕೌಂಟಲ್ಲಿ ಆಂಧ್ರದಲ್ಲಿ ರಿಜಿಸ್ಟರ್ ಮಾಡಿರೋ ಒಬ್ಬ ಸಣ್ಣ ಕೋಆಪರೇಟಿವ್ ಸೊಸೈಟಿಗೆ ಅಷ್ಟೊಂದು ಕೋಟಿ ಟ್ರಾನ್ಸ್ಫರ್ ಮಾಡ್ತೀರಿ ನೀವು ಅಂದರೆ ಯಾವ ಜವಾಬ್ದಾರಿ ಮಾಡ್ತೀರಿ? ರೈಟ್. ಮೊನ್ನೆ ವಕ್ತಾರರು ಹೇಳ್ತಿದ್ರು, ಕಾಂಗ್ರೆಸ್ ವಕ್ತಾರರು, ಇಡಿ ಸುಮ್ಮನೆ ಬಂದ್ಬಿಟ್ಟಿದೆ. ನೋ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಂಪ್ಲೇಂಟ್ ಕೊಟ್ಟಿದೆ. 10 ಕೋಟಿ ಟ್ರಾನ್ಸ್ಫರ್ ಆದಮೇಲೆ ಆಟೋಮೆಟಿಕ್ ಆಗಿ CBI ಆ್ಯಂಡ್ ಇಡಿ ಎರಡು ಎಂಟ್ರಿ ಆಗಬೇಕು. ಇಟ್ಸ್ ಅ ಕಾನೂನು ಅದು. ಹಾಗಾಗಿ ಅವ್ರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಇಡಿ ಎಂಟ್ರಿ ಆಗಿರೋದು. ಇಡಿ ಯಾಕೆ ಎಂಟ್ರಿ ಆಯಿತು? ನೀವು ಪ್ರಾರಂಭ ಮಾಡಬೇಕಾಗಿದ್ದು ತನಿಖೆ ಯಾರಿಂದ? ದದ್ದಲ್ಲಿಂದ ಮತ್ತು ಮಂತ್ರಿಯಿಂದ. ನೀವು ಪ್ರಾರಂಭ ಮಾಡಿದ್ದಲ್ಲಿ ಕೆಳಗಡೆ ಇದರಿಂದ ಯಾರೋ FDC, SDC, MD ಇವ್ರು ಮಾಡ್ತಾ ಇದ್ದೀರಿ. ಏನಂದರೆ ನೀವು ಅಧಿಕಾರಿಗಳನ್ನ ಸಿಕ್ಕಾಕ್ಸಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ನಾವಲ್ಲ ಅಂತ ತಪ್ಪಿಸ್ಕೊಳ್ಳೋಕ್ಕೆ ಮಾಡ್ತಾ ಇದ್ದಿದ್ದು ಕುತಂತ್ರನ ಇದು. 40 ದಿವಸಗಳ ಕಾಲ ಒಬ್ಬ ಮಂತ್ರಿಗೆ ಆಗಲಿ ಒಬ್ಬ ಅಧ್ಯಕ್ಷನಿಗಾಗಲಿ ನೀವು ಇದೇ ಕೊಡಲ್ಲ, ನೋಟಿಸೇ ಕೊಡಲ್ಲ. SIT ಏನು ಮಾಡ್ತಾ ಇದೆ? ಇದ್ರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಹಗರಣದಲ್ಲಿ ಜೈಲಿಗೆ ಹೋಗಿ ಬಂದಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾರೆ ನಾಗೇಂದ್ರದೇನೂ ತಪ್ಪಿಲ್ಲ, ಅಧ್ಯಕ್ಷದೇನೂ ತಪ್ಪಿಲ್ಲ. ಇವರೇ ಕ್ಲೀನ್ ಚೀಟ್ ಕೊಡ್ತಾರೆ. ಇವರೇ ತನಿಖೆ ಇನ್ನೂ ಪ್ರಾರಂಭನೇ ಆಗಿಲ್ಲ, ಅವಾಗಲೇ ಕ್ಲೀನ್ ಚೀಟ್ ಕೊಡ್ತಾರೆ. ಆಯಿತು, ಈಗ ನಿನ್ನೆ ಅಧ್ಯಕ್ಷ ದದ್ದಲ್ SITಗೆ ಹೋಗಿದ್ರಲ್ವಾ, ಎರಡು ಸಲ ನೋಟಿಸ್ ಕೊಟ್ಟಿದ್ರಿ. ಫಸ್ಟ್ ಸಲ ನೋಟಿಸ್ ಕೊಟ್ಟರೆ ಎನ್ಕ್ವೈರಿ ಮಾಡಿರಿ, ಸಾಯಂಕಾಲದವರೆಗೂ ಕಳಿಸಿದ್ರಿ. ಮಾರನೇ ದಿವಸ ಹೋದ್ರಲ್ಲ, ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ ನೀವು? ಹಿಂದಿನ ದಿವಸ ನಾಗೇಂದ್ರನ ರಾತ್ರಿ ಅರೆಸ್ಟ್ ಮಾಡಿದೆ, ಈತನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅಂದರೆ ಅರೆಸ್ಟ್ ಮಾಡೋಷ್ಟು ಡಾಕ್ಯುಮೆಂಟು ನಿಮ್ಮ ಹತ್ರ ಇಲ್ವಾ SIT ಅವ್ರ ಹತ್ರ? ಅಂದರೆ ಯಾರ ಆದೇಶಕ್ಕೆ ಕಾಯ್ತಾ ಇದ್ದೀರಿ ನೀವು? ಈ ಮೇಲ್ಗಡೆ ಒಂದು ಕಾಣದ ಕೈ ಯಾರೋ ಪವರಲ್ಲಿದ್ದಾರೆ. DK ಶಿವಕುಮಾರ್ ಅವರು ಹೇಳಿರ್ಬೋದು ಭ್ರಷ್ಟಾಚಾರದಲ್ಲಿ ಅವ್ರದ್ದೇನು ಪಾತ್ರ ಇಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿರ್ಬೋದು. ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ, ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಅವ್ರಿಗೆ ಅಗತ್ಯ ಬಿದ್ದಾಗ ಅನಿವಾರ್ಯ ಅಂತ ಅನ್ಸಿದ್ರೆ, ತನಿಖಾ ಸಂಸ್ಥೆಗಳಿಗೆ ಅನಿವಾರ್ಯ ಅಂತ ಅನ್ಸಿದ್ರೆ, ಸಾಕ್ಷ್ಯನಾಶ ಮಾಡ್ತಾರೆ, ಅವರು ಬೇಕು ಅಂತ ಅನ್ಸಿದ್ರೆ ಅರೆಸ್ಟ್ ಮಾಡ್ತಾರೆ. ನೀವು ಹೇಳ್ದಂಗೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು. ಅಲ್ಲ ಬಿಜೆಪಿ ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತು ಅನ್ನೋದು ಕಾರಣ ನಾನೇ ಹೇಳ್ಬಿಡ್ತೀನಿ. ನೀವು ಮಾಧ್ಯಮಗಳಲ್ಲಿ ತೋರಿಸಿದಿರಿ, ಅಧಿಕಾರಿಗಳು SIT ಅಧಿಕಾರಿಗಳು ಹೇಳಿದೆ. ಶಾಂಗ್ರಿಲಾ ಹೋಟ್ಲಲ್ಲಿ ಮಂತ್ರಿಗಳು ಕರೆದು ಅಲ್ಲಲ್ಲ, ಶಾಂಗ್ರಿಲಾ ಹೋಟ್ಲಲ್ಲಿ ಮಂತ್ರಿಗಳು ಈ ಅಧಿಕಾರಿನ ಪದ್ಮನಾಭನ ಮತ್ತೊಬ್ಬರನ್ನ ಕರೆದು ಈ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡು ಅಂತ ಹೇಳಿ ಹಾಕಿದ್ದ ವಿತ್ ವಿಡಿಯೋ ಆಡಿಯೋ ಬಂದಿದೆ. ಅವಾಗಾದ್ರೂ ನೀವು ಮಾಡ್ಬೇಕಲ್ಲ ಅರೆಸ್ಟು, ಮಾಡಿದ್ರಾ? ಆ ಪದ್ಮನಾಭು ಪರಶುರಾಮ್ದು ಆಡಿಯೋ ರಿಲೀಸ್ ಆದಮೇಲೆ ಮಾಧ್ಯಮಗಳು ಅದನ್ನು ಬಿತ್ತರಿಸಿದ ಮೇಲೆ ನೀವು ಎಚ್ಚೆತ್ಕೊಂಡು ನೋಟಿಸ್ ಕೊಟ್ಟಿದ್ದು. ಅಲ್ಲಿವರೆಗೂ ನೋಟಿಸೇ ಕೊಟ್ಟಿರಲ್ಲ ನೀವು. ನೀವು ರಾಜೀನಾಮೆ ತಗೊಂಡಿದ್ದು ಕಣ್ಣೋರ್ಸಕ್ಕಿದು. ರಾಜೀನಾಮೆ ಒಂದೇ ನಿಮಿಷ, ರಾಜೀನಾಮೆ ತಗೊಂಡು ನೀವು ಏನ್ ತೋರಿಸಿದ್ರಿ ಅಂದ್ರೆ ಈತ ಕ್ಲೀನ್ ಚೀಟ್ ಇದ್ದಾನೆ, ಅಧಿಕಾರಿಗಳ ಮೇಲೆ ಹಾಕ್ಬಿಟ್ಟು ನೀನ್ ಬಚಾವ್ ಮಾಡ್ತೀವಯ್ಯ, ರಾಜೀನಾಮೆ ಕೊಡು ಅಂತ. ನಟರಾಜ್ ಗೌಡ್ರೆ, DCM ಹುದ್ದೆಯನ್ನ ಹೊಂದಿರುವ DK ಶಿವಕುಮಾರ್ ಅವರು ಒಂದು ಕ್ಲೀನ್ ಚಿಟ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರಂಗ್ ಕ್ಲೀನ್ ಚಿಟ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅಧಿಕಾರಿಗಳು ವರ್ಕ್ ಮಾಡ್ತಾರ ಸರ್? SIT ಅಧಿಕಾರಿಗಳು? ನಾಗೇಂದ್ರ ಅವರು ಅವರ ಸಹೋದ್ಯೋಗಿ, ನಾಗೇಂದ್ರ ಅವರು ಅವ್ರ ಹತ್ರ ಹೇಳಿದ್ದಾರೆ ನಂದೇನು ತಪ್ಪಿಲ್ಲ, ನನ್ಗೆ ಗೊತ್ತಿಲ್ಲ, ಹೌದು. ಅದಕ್ಕೆ ಬಿಜೆಪಿ ಹೇಳ್ತಾ ಇಲ್ವಾ? ಇವಾಗ ಬಿಜೆಪಿ JDS ಹೇಳ್ತಾ ಇಲ್ವಾ? ಏನು ಒಬ್ಬ DCM ಸ್ಥಾನದಲ್ಲಿರೋರು ಸ್ಟೇಟ್ಮೆಂಟ್ ಹೆಂಗ್ ಕೊಡ್ತಾರೆ ಸರ್? ಒಂದ್ ತನಿಖೆ ಆಗ್ಬೇಕಾದ್ರೆ ತನಿಖೆಗೆ ಏನು ಇಂಟರ್ಫಿಯರ್ ಮಾಡ್ತಾ ಇಲ್ಲ, ತನಿಖೆ ಸಂಪೂರ್ಣ ಸ್ವತಂತ್ರವಾಗಿ ತನಿಖೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರು ಅವ್ರ ಹತ್ರ ಏನ್ ಹೇಳಿದ್ದಾರೆ ಮಾನ್ಯ DCM ಹತ್ರ, ಅದನ್ನ ಅವ್ರು ಹೇಳಿದ್ದಾರೆ ಹೊರತು ಅದನ್ನೇ ಹೇಳಿರೋದು. ಈಗ ಹೌದು, ತನಿಖೆ ಮಾಡ್ಬೇಕಲ್ಲ ಅವರ ಇಲಾಖೆ, ಅವ್ರ ಮಂತ್ರಿ ಆಗಿದ್ದವರು ಅವ್ರ ಇಲಾಖೆ, ತನಿಖೆ ಆಗ್ಬೇಕು, ಅದಕ್ಕೆ ಕೊಟ್ಟಿದ್ದಾರೆ. ನೀವು ಹೇಳ್ತಾ ಇದ್ರಲ್ಲ CBI ಕೊಡ್ಬೇಕು, ಅರೆಸ್ಟ್ ಮಾಡ್ಬೇಕು, CM ಅವರು ರಾಜೀನಾಮೆ ಕೊಡ್ಬೇಕು, ಇವರೆಲ್ಲ ಯಾರು ಇಂಟರ್ಫಿಯರ್ ಮಾಡ್ತಾರಲ್ಲ? ಇವರು ಬಿಜೆಪಿ JDS ಇವ್ರಿಗೆ ನ್ಯಾಯ ಬೇಕಾಗಿಲ್ಲ, ಆ ಬಡವರಿಗೆ ನ್ಯಾಯ ಆಗಬೇಕಾಗಿಲ್ಲ. ಸಾವಾಗುವವರೆಗೆ ಅಷ್ಟು ಅನ್ಯಾಯ ಆಗಿದೆ ಅಂತ ನಿಮ್ಮ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಅಥವಾ ಹೊರಗೆ ನಾವು ತನಿಖೆ ಮಾಡ್ತಾ ಇರ್ಬೇಕು. ಇವರ ತನಿಖೆಯ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ತಲ್ಲ, ಸುಮ್ಮನೆ ಸಿದ್ದರಾಮಯ್ಯ ಸೆಳೆಯೋದು, DCM ಸೆಳೆಯೋದು, ಅನಗತ್ಯವಾಗಿ ಪ್ರಶಾಂತ್, SIT ಅಧಿಕಾರಿಗಳನ್ನ ಅರೆಸ್ಟ್ ಮಾಡುತ್ತೆ, ಅವರಿಂದ ಒಂದಷ್ಟು ಸ್ಟೇಟ್ಮೆಂಟ್ಸ್ ಅನ್ನ ತಗೊಳುತ್ತೆ, ಒಂದಷ್ಟು ದಾಖಲೆಗಳನ್ನ ತಗೊಳುತ್ತೆ. ಮಾಜಿ ಸಚಿವರನ್ನ ಅಧ್ಯಕ್ಷರನ್ನ ಮುಟ್ಟೋದಕ್ಕೆ ಹೋಗೋದಿಲ್ಲ. DCM ಹೇಳ್ತಾರೆ ಅವರು ತಪ್ಪು ಮಾಡಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ನೇ ಕೊಟ್ಟು ಬಿಡ್ತಾರೆ, ಅಂದ್ರೆ ಒಂದು ಶರ ಬರೆದು ಬಿಡ್ತಾರೆ ಅವ್ರು ತಪ್ಪು ಮಾಡಿಲ್ಲ ಅಂತ. ಈ ಎಲ್ಲದರ ನಡುವೆ ಇಡಿಯಿಂದ ಬಂದಿರೋ ಮಾಹಿತಿ ಪ್ರಕಾರ ಹಣ ಎಷ್ಟು ಹೋಗಬೇಕು, ಯಾವ ಯಾವ ಖಾತೆಗಳಿಗೆ ಹೇಗೆ ಹೋಗಬೇಕು ಅನ್ನೋದರ ಬಗ್ಗೆ ಡೈರೆಕ್ಷನ್ಸ್ ನಾಗೇಂದ್ರ ಅವರಿಂದ ಹೋಗಿದೆ. ಅದಾದ ಮೇಲೆ ಅಧಿಕಾರಿಯ ಆತ್ಮಹತ್ಯೆಯಾದಾಗ ಮತ್ತೊಂದು ಸಭೆ ಆಗತ್ತೆ. ನಾನು ಅಧಿಕಾರದಲ್ಲಿದ್ರೆ ನಾವು ನಿಮಗೆ ಸಹಾಯ ಮಾಡೋದಕ್ಕಾಗತ್ತೆ, ನನ್ನ ಹೆಸರು ಎಲ್ಲೂ ಹೇಳಬೇಡಿ ಅಂತ. ನೋಡಿ, ಡೇ 1 ನಿಂದ
ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವಾಗಿ ಒಂದಿಲ್ಲೊಂದು ಸಮರ್ಥನೆಯನ್ನು ಮಾಡ್ತಾ ಹೋಗ್ತಿದೆ. ಬಟ್ ಆ ಸಮರ್ಥನೆ ಗೋಲ್ ಪೋಸ್ಟ್ಗಳು ಬದಲಾಗ್ತಾ ಹೋಗ್ತಾ ಇದೆ. ಡೇ ಒನ್ ರಾಜೀನಾಮೆ ತೆಗೆದುಕೊಳ್ಳುವಾಗಲೇ ಒಂದೊಂದು ಸ್ಪಷ್ಟ ಇತ್ತು, ನಾಗೇಂದ್ರರ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಬಂಧಿತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೀವು ಅದೇ ಕಾರಣಕ್ಕೆ ರಾಜೀನಾಮೆ ತೆಗೆದುಕೊಂಡ್ರಿ. ಏನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಲ್ಲ. ನೀವು ಯಾವುದೋ ಒಬ್ಬ ರೈಲ್ವೆ ಅಪಘಾತ ಆಯಿತು, ರೈಲ್ವೆ ಮಂತ್ರಿ ರಾಜೀನಾಮೆ ಕೊಟ್ಟು, ಆ ರೀತಿಯ ರಾಜೀನಾಮೆ ಇದಾಗಿರಲಿಲ್ಲ. 3 ಆರೋಪಿಗಳು ಮಂತ್ರಿಗಳ ಹೆಸರನ್ನು, ಒಬ್ಬರು ಮೌಖಿಕವಾಗಿ ಆದೇಶ ಕೊಟ್ಟರು ಅಂತ ಹೇಳಿದರು, ಇನ್ನೊಬ್ಬರು ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ಮಾಡಿದರು ಅಂತ ಹೇಳಿದರು, ಇನ್ನೊಬ್ಬ ಆರೋಪಿ ಯಾರ ಹಣವನ್ನು ತೆಗೆದುಕೊಂಡು ಬಂದು ಏಜೆಂಟ್ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ದ ಆತ ಹೇಳ್ದ ಮಂತ್ರಿಗಳ ಹೆಸರು ಹೇಳಿದರೆ ಹುಷಾರ್ ಅಂತ ಮಂತ್ರಿಗಳ ಆಪ್ತರು ಬಂದು ನನ್ನ ಮೇಲೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ 3 ಆರೋಪಗಳು ಬಂದ ನಂತರ ನೀವು ರಾಜೀನಾಮೆಯನ್ನು ತೆಗೆದುಕೊಂಡ್ರಿ. ರಾಜೀನಾಮೆಯನ್ನು ಕೊಟ್ಟು ನಾಗೇಂದ್ರ ಹೊರಗಡೆ ಬಂದ ತಕ್ಷಣ SITಯ ಜವಾಬ್ದಾರಿ ಏನಿತ್ತು? ನಾಗೇಂದ್ರರನ್ನು ಕರೆದು ವಿಚಾರಣೆಗೊಳಪಡಿಸಬೇಕಿತ್ತು. ನೀವು 20-22 ದಿನ ನಟರಾಜ್ ಗೌಡರು ಇವತ್ತು ಏನೇ ಸಮರ್ಥನೆಯನ್ನು ಕೊಡ್ಬೋದು, ಬಟ್ ಜನ ನೋಡ್ತಾ ಇರ್ತಾರೆ. ಒಂದು ಪರ್ಸೆಪ್ಷನ್ ಭ್ರಷ್ಟಾಚಾರದ ಪ್ರಕರಣದ ಅತಿ ದೊಡ್ಡ ಪರ್ಸೆಪ್ಷನ್ ಏನು ಕ್ರಿಯೇಟ್ ಆಗುತ್ತೆ? ಇಡೀ ಸರ್ಕಾರ ಇನ್ನೂ 4 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಬೇಕು. ನಿಮ್ಗೆ ನೆನಪಿದ್ದರೆ 2011ರಲ್ಲಿ ಯಡಿಯೂರಪ್ಪನವರ ವಿರುದ್ಧ ಆರೋಪ ಬಂದು ಜೈಲಿಗೆ ಹೋದ ನಂತರ ಮುಂದಿನ 2 ವರ್ಷಗಳ ಕಾಲ ಸರ್ಕಾರ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಭ್ರಷ್ಟಾಚಾರದ ಪ್ರಕರಣಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮ ಗೌರ್ಮೆಂಟನ್ನು ಲೇಮ್ ಡಕ್ ಗೌರ್ಮೆಂಟ್ ಮಾಡ್ತವೆ. ಇವತ್ತು ಕಾಂಗ್ರೆಸ್ಗೆ ಅನಿಸ್ತಾ ಇರ್ಬೋದು, ನಾವು ಸಮರ್ಥನೆ ಮಾಡ್ಕೊಳ್ತಾ ಇಲ್ವಾ, ನಾವು SIT ಕೆಲಸ ನಿರ್ವಹಿಸ್ತಾ ಇಲ್ಲ. ನೀವು ಒಂದು ಸಲ ಯೋಚನೆ ಮಾಡಿ ನೋಡಿ, SIT 25 ದಿನಗಳ ಒಂದು ವೇಳೆ CBI IT ED ಓವರ್ ಆ್ಯಕ್ಟಿವ್ ಇರುವ ಕಾರಣದಿಂದ ಅವು BJPನ ಪಪೆಟ್ ಅಂತಾದರೆ SITಗೆ ಏನಂತ ಕೊಡ್ತೀರಿ ಇದರಲ್ಲಿ? ಅವು ಪಂಜರದ ಗಿಳಿಗಳೇ SIT ಕೂಡ. SIT ಇದರಲ್ಲಿ 11 ಜನ ಅಧಿಕಾರಿಗಳನ್ನು ಬಂಧನಕ್ಕೆ ಏನು ತರಾತುರಿಯನ್ನು ತೋರಿಸ್ತೋ, ನೋಟಿಸನ್ನು ನೀಡಲಿಕ್ಕೂ ಕೂಡ ಮುಖ್ಯಮಂತ್ರಿಗಳು ಯಾರ್ದು ಒಪ್ಪಿಗೆ ಬೇಕಿತ್ತು ಅವ್ರಂಗೆ ಗೊತ್ತಿಲ್ಲ, ಬಟ್ ಸರ್ಕಾರದ ಪೊಲಿಟಿಕಲ್ ಹೆಡ್ರಿಂದ ಒಪ್ಪಿಗೆ ಬೇಕಿತ್ತು. ಆ ಒಪ್ಪಿಗೆಗೋಸ್ಕರ SIT ಕಾಯ್ತಾ ಇತ್ತು 20-25 ದಿನಗಳ ಕಾಲ. 2 ದೃಷ್ಟಿಯಿಂದ, ನಾವು ಮೊನ್ನೆಯಿಂದ ಹೇಳ್ತೇವೆ, 2 ದೃಷ್ಟಿಯಿಂದ ಇದನ್ನು ನೋಡಬೇಕಾಗತ್ತೆ. ಈ ಹಣ ಬಳಕೆಯಲ್ಲಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಏನಾದರೂ ಹಿಂಜರಿಕೆ ಉಂಟಾ? ರೈಟ್. ನಾಗೇಂದ್ರ ಏನಾದರೂ ಬೇರೆ, ಈಗ ಪದ್ಮನಾಭ್ ಹೇಳದಂತೆ ನಾಗೇಂದ್ರ ಬೇರೆ ಹೆಸರುಗಳನ್ನು ಹೇಳಿದರೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಆತಂಕ ಉಂಟಾ? ಓಕೆ, ರೈಟ್. ವಾಪಸ್ ಪ್ರಶ್ನೆಗಳು ಹೇಳೋದು ಸ್ವಾಭಾವಿಕ. ವಾಪಸ್ ಬರ್ತೀವಿ. ಸದ್ಯಕ್ಕೆ ದದ್ದಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.